ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ವಿಡಿಯೋ ಬಂದು ಮಗಳ ಹಾಫ್ ಸ್ಯಾರಿ ಫಂಕ್ಷನ್. ಇದು 5ನೇ ದಿನದ ಶಾಸ್ತ್ರ. ನಾನು ನಿನ್ನೆ ವಿಡಿಯೋದಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ನಾವು ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ 5ನೇ ದಿನದ ಶಾಸ್ತ್ರಕ್ಕೆ ಅಂತ ಹೇಳಿ. ಇಲ್ಲಿ ನಾವು ಪ್ರಕಾಶ್ ಅವ್ರ ಮನೆಗೆ ಬಂದಾಗ್ಲೇ ಮಗಳು ಮೆಚೂರ್ ಆಗಿದ್ರಿಂದ 5 ದಿನದ ಶಾಸ್ತ್ರನ ಇಲ್ಲೇ ಮುಗಿಸ್ಕೊಂಡು ಆಮೇಲೆ ಊರಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಇವತ್ತು ಮನೆಯಲ್ಲಿ ಫಂಕ್ಷನ್ ಮಾಡ್ತಾ ಇದ್ದಾರೆ. ಇವತ್ತಂತೂ ಮನೆಯಲ್ಲಿ ತುಂಬ ಕೆಲಸ ಆಗ್ಬಿಡ್ತು. ಬೆಳಗ್ಗೆ ಬೇಗ ಎದ್ದು ನಾವು ಸ್ವಲ್ಪ ಸೂತ್ಕ ಕಳ್ಕೊಳ್ಳೋದು ಅಂತ ಮಾಡ್ತೀವಿ. ಸೊ ಮನೇಲಿ ಎಲ್ಲ ವಸ್ತುಗಳು, ಎಲ್ಲ ಪಾತ್ರೆ, ಬಟ್ಟೆ ಎಲ್ಲಾನು ನೆನೆಸಿ ವಾಶ್ ಮಾಡಿ ಮನೆಯೆಲ್ಲ ಪುಣ್ಯಾಹ ಮಾಡಿಸಿ, ಅದಾದಮೇಲೆ ಗುಡಿಸಿ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾವುಗಳು ಎಲ್ಲ ತಲೆ ಸ್ನಾನ ಮಾಡಿ ಎಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡ್ತು. ಮತ್ತು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಆರತಿ ಶಾಸ್ತ್ರ ಇಟ್ಕೊಂಡ್ರೆ ಬೆಳಗ್ಗೆ 10:00ವರೆಗೆ ರಾಹುಕಾಲ ಇದೆ. ಸೊ ರಾಹುಕಾಲಕ್ಕೆ ಮುಂಚೆನೇ ಹುಡುಗಿನ ಕೂಡಿಸ್ಬಿಡ್ಬೇಕು, ಇಲ್ಲ ಅಂತಂದರೆ ಒಳ್ಳೇದಲ್ಲ ಅಂತ ಹೇಳ್ತಿದ್ದಾರೆ. 10:30ಯಿಂದ 12 ಗಂಟೆ ತನಕ ರಾಹುಕಾಲ ಇರೋದ್ರಿಂದ 12 ಗಂಟೆ ಮೇಲೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ಇವತ್ತು ನೈಟು ನಾವು ಆ ಟೆನಿಕಾಸ್ಟ್ ಊರಿಗೆ ಹೋಗಲೇಬೇಕು. ಸೊ ಬೆಳಗ್ಗೆ ಆರತಿ ಎಲ್ಲ ಮಾಡಿ ಫಂಕ್ಷನ್ ಮುಗಿಸ್ಕೊಂಡು ನೈಟ್ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆನೇ 5 ಜನ ಮುತ್ತೈದೆಯರು ಬಂದು ಶಾಸ್ತ್ರ ಎಲ್ಲ ಮಾಡಿ ಮಗಳಿಗೆ ನೀರೆಲ್ಲ ಹಾಕಿ ಹೋದರು. ಅದಾದಮೇಲೆ ನಾವುಗಳು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಮನೆಗೆ ಫಂಕ್ಷನ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು 10 ಗಂಟೆಯಲ್ಲಿ ಗಡಿಬಿಡಿನಲ್ಲೇ ಅವಳನ್ನ ಹಸೆಮಣೆ ಮೇಲೆ ಕೂಡ್ಸಿದ್ವಿ. ಇಲ್ಲಿ ಉಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ. ಇದು ಮುತ್ತೈದೆಯರಿಗೆ ಮಡ್ಲು ತುಂಬಕ್ಕೆ ಅಂತ ಅಂದ್ಬಿಟ್ಟು. ಸೊ ಇದ್ರ ಜೊತೆಗೆ ಬ್ಲೌಸ್ ಪೀಸು, ಬಳೆ, ಆಮೇಲೆ ಅರ್ಶಿನ ಕುಂಕುಮದ ಪ್ಯಾಕೆಟು, ದಕ್ಷಿಣೆ, ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಇದೆಲ್ಲ ಇಟ್ಟು ಅವ್ರಿಗೆ ವಿಳೆದೆಲೆ ಅಡಿಕೆ ಜೊತೆಗೆ ಮಡ್ಲು ತುಂಬ್ತಾರೆ. ಇಲ್ಲಿ ನೋಡಿ ಇದೆಲ್ಲ ಬ್ಲೌಸ್ ಪೀಸು ಮತ್ತು ಈ ಅರ್ಶಿನ ಕುಂಕುಮದ ಪ್ಯಾಕೆಟ್ ಥರದಿದೆ ನೋಡಿ, ಅಲ್ಲಿ ಬ್ಲೌಸ್ ಪೀಸ್ ಮೇಲೆ ಇಟ್ಟಿರೋದು. ಇದೆಲ್ಲ ನಿನ್ನೆ ಪರ್ಚೇಸ್ ಮಾಡಿದ್ದು. ನಿನ್ನೆ ವಿಡಿಯೋದಲ್ಲಿ, ನಿನ್ನೆ ವ್ಲಾಗಲ್ಲಿ ಇದನ್ನೆಲ್ಲ ಶೇರ್ ಮಾಡಿದ್ದೆ. ಮತ್ತು ನಿನ್ನೆ ವ್ಲಾಗ್ಗೆ ಯಾರೋ ಕಮೆಂಟ್ ಮಾಡಿದರು, ಇದನ್ನೆಲ್ಲ ವ್ಲಾಗ್ ಮಾಡಿ ಹಾಕೋ ಅವಶ್ಯಕತೆ ಇತ್ತಾ, ಮಗಳಿಗೆ ದೃಷ್ಟಿ ಆಗೋದಿಲ್ವಾ ಅಂತ. ಆ್ಯಕ್ಚುಲಿ ನಾನು ನನ್ನ ಸಬ್ಸ್ಕ್ರೈಬರ್ಸ್ನ ನನ್ನ ಫ್ಯಾಮಿಲಿ ಅಂತಲೇ ಫೀಲ್ ಮಾಡ್ತಾ ಇದ್ದೀನಿ. ಸೊ ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ, ನೀವು ಕೂಡ ಬ್ಲೆಸ್ ಮಾಡಿ, ವಿಶ್ ಮಾಡಿ ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿ. ನನ್ನ ಕುಟುಂಬದವ್ರ ಜೊತೆ ನಾನು ನನ್ನ ಮಗಳ ಒಂದು ಫಂಕ್ಷನ್ನ ಶೇರ್ ಮಾಡೋದ್ರಿಂದ ದೃಷ್ಟಿ ಆಗುತ್ತೆ ಅಂತ ನಾನು ಅನ್ಕೋತಾ ಇಲ್ಲ, ಎಲ್ಲರ ಆಶೀರ್ವಾದ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅಷ್ಟು ಅಲ್ಲದೆ ಕೆಲವು ಶಾಸ್ತ್ರಗಳು, ಪದ್ಧತಿಗಳು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಲಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಪದ್ಧತಿಗಳಿರೋದ್ರಿಂದ ಒಬ್ಬರು ನೋಡಿ ಮತ್ತೊಬ್ಬರು ಕಲಿಯೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನನಗೆ ಗೊತ್ತಿರೋದನ್ನ ನಾನು ವೀಡಿಯೋಸ್ನ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇದು 10:00ವರೆಗೆ ಶಾಸ್ತ್ರ ಇದ್ದಿದ್ದರಿಂದ ಫಸ್ಟು ಅವಳಿಗೆ ಬೇಗನೆ ನಾವು ಮಡ್ಲು ತುಂಬಿಟ್ವಿ. 10:30 ಒಳಗೆ ರಾಹುಕಾಲ ಇದ್ದಿದ್ದರಿಂದ ಅಷ್ಟರೊಳಗೇನೆ ನಾವು ಫಸ್ಟು ಅವಳಿಗೆ ಮಡ್ಲು ತುಂಬಿ ಸಿಂಪಲ್ ಆಗೇನೆ ಆರತಿ ಮಾಡ್ಕೊಂಬಿಟ್ವಿ. ಅದಾದಮೇಲೆ ನಾವು ಎಲ್ಲ ರೆಡಿಯಾಗಿ ಬಂದು ಮುತ್ತೈದೆಯರು ಬಂದು ಶಾಸ್ತ್ರನ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಅಷ್ಟೊತ್ತಿಗೆ ನಮಗೆ ರೆಡಿ ಆಗೋಕ್ಕೆ ಆಗಿರಲಿಲ್ಲ. ಬಿಕಾಸ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅವಳಿಗೆ ರೆಡಿ ಮಾಡಿ ಅವಳನ್ನ ಕೂಡಿಸೋ ಅಷ್ಟೊತ್ತಿಗೆನೇ ಲೇಟ್ ಆಗಿಬಿಡ್ತು. 10 ಗಂಟೆ 10:15 ಆಗೋಗ್ಬಿಟ್ಟಿತ್ತು. ಸೊ ನಾವು ಎಲ್ಲ ಹಾಗೆ ಡ್ರೆಸ್ಸಲ್ಲಿ ನೈಟಿನಲ್ಲಿ ಹೆಂಗಿದ್ವೋ ಹಾಗೆ ಬಂದು ಫಸ್ಟು ಉಡಿ ತುಂಬಿಟ್ವಿ. ಇದು ಪ್ರಕಾಶ್ ಅವರ ಅಕ್ಕಂದರು. ಸೋದರತ್ತೆದಿರೇನೆ ಮೊದಲು ಮಡ್ಲು ತುಂಬಿ ಶಾಸ್ತ್ರ ಮಾಡಬೇಕು. ಸೊ ಉಡಿ ತುಂಬಿ ಅವಳಿಗೆ ಫಸ್ಟು ಶಾಸ್ತ್ರ ಮಾಡಿ ಕೂಡಿಸ್ಬಿಟ್ವಿ. ಇದು ಪ್ರಕಾಶ್ ಅವ್ರ ಮೊದಲನೇ ಅಕ್ಕನ ಮಗ ಪ್ರಜ್ವಲ್ ಅಂತ ಹೇಳಿ. ಸೊ ಅವನು ಇವತ್ತು ಕಾಲೇಜ್ಗೆ ಹೋಗ್ಬೇಕಾಗಿತ್ತು. ಅವನಿಗೆ ಮನೇಲಿ ಫಂಕ್ಷನ್ ಇಟ್ಕೊಂಡು ಕಾಲೇಜಿಗೆ ಹೋಗೋಕೆ ಇಷ್ಟನೇ ಇರಲಿಲ್ಲ. ಬಟ್ ಅವತ್ತು ಶಾಸ್ತ್ರ ಮುಗಿಸ್ಕೊಂಡು ಕಾಲೇಜ್ಗೆ ಹೋಗಿ ಮಧ್ಯಾಹ್ನ ಅವ್ನು ರಿಟರ್ನ್ ಬಂದ. ಸೊ ಸೋದರ ಮಾವ, ಸೋದರತ್ತೆದಿರು ಎಲ್ಲರೂ ಪದ್ಧತಿ ಪ್ರಕಾರ ಶಾಸ್ತ್ರ ಮಾಡ್ದಂಗಾಯಿತು. ಇದು ಪ್ರಕಾಶ್ ಅವ್ರ ತಂದೆ ಅಂದರೆ ಸಮೃದ್ಧಿ ತಾತ. ಇಲ್ಲಿ ಶಾಸ್ತ್ರ ಹೇಗೆ ಅಂತ ಅಂದರೆ, ಒಂದು ಬ್ಲೌಸ್ ಪೀಸು, ಅರ್ಶಿನ ಕುಂಕುಮದ ಪ್ಯಾಕೆಟು, ಉಡಿ ಸಾಮಾನು, 2 ತೆಂಗಿನಕಾಯಿ ಎಲ್ಲನೂ ಮೊದಲು ಆರತಿ ಮಾಡೋ ಹುಡುಗಿಗೆನೇ ಉಡಿ ತುಂಬ್ತಾರೆ, ಅಂದರೆ ಮಡ್ಲು ತುಂಬ್ತಾರೆ. ಅದಾದಮೇಲೆ ಅವಳು ಆ ಉಡಿ ತುಂಬಿರೋ ಸಾಮಾನುಗಳನ್ನ ಹಾಗೇ ಇಟ್ಕೊಂಡಿರಬೇಕು. ಅದಾದಮೇಲೆ ನಮ್ಮ ಮಾವನವರು ಅವಳಿಗೆ ಆಶೀರ್ವಾದ ಮಾಡಿದ್ರು. ಸೊ ಇಲ್ಲಿ ಎಲ್ಲರೂ ಆಶೀರ್ವಾದ ಮಾಡಿ ಆರತಿ ಮಾಡಿದ್ಮೇಲೆ ಏನಾದರೂ ಒಂದು ಸ್ವೀಟ್ ತಿನ್ನಿಸ್ತಾರೆ, ಇಲ್ಲ ಅಂತ ಅಂದರೆ ಸಕ್ಕರೆ ತಿನ್ನಿಸ್ತಾರೆ ಆರತಿ ಮಾಡಿರೋಂಥ ಹುಡುಗಿಗೆ. ಮೊಮ್ಮಗಳಿಗೆ ಆಶೀರ್ವಾದ ಮಾಡಿ ಕಾಲ್ ಚೈನ್ ಗಿಫ್ಟ್ ಮಾಡಿದ್ರು. ನಿನ್ನೆ ನಾನು ಬ್ಲಾಗಲ್ಲಿ ಹೇಳಿದ್ದೆ ನೋಡಿ, ಅಲ್ಲಿ ಒಂದು ಜ್ಯುವೆಲ್ರಿ ಶಾಪಿಗೆ ಹೋಗಿದ್ವಿ. ಅಲ್ಲಿ ಏನು ಪರ್ಚೇಸ್ ಮಾಡಿದೆ ಅಂತ ಹೇಳಿ ನಾಳೆ ನಾನು ತೋರಿಸ್ತೀನಿ ಅಂತ ಹೇಳಿ. ಸೊ ಇದೇನೇನೆ ಅವಳಿಗೆ ಕಾಲ್ ಚೈನ್ ತೊಗೊಂಡ್ವಿ. ಅಂದರೆ ಇವತ್ತಿನ ಶಾಸ್ತ್ರಕ್ಕೆ ನಮ್ಮ ಮಾವನವ್ರ ಕಡೆಯಿಂದ, ಸಮೃದ್ಧಿ ತಾತನ ಕಡೆಯಿಂದ ಅವಳಿಗೆ ಕಾಲ್ ಚೈನ್ ಗಿಫ್ಟ್ ಕೊಟ್ಟಿರೋದು. ನಿನ್ನೆ ಪರ್ಚೇಸಿಂಗ್ ಎಲ್ಲ ನಾವೇ ಹೋಗಿದ್ರಿಂದ ಸಮೃದ್ಧಿ ಇಷ್ಟಪಡ್ತಾಳೋ ಇಲ್ವೋ ನಾವು ಸೆಲೆಕ್ಟ್ ಮಾಡಿರೋದನ್ನ ಗೆಜ್ಜೆನ ಅಂತ ಅಂದ್ಕೊಂಡಿದ್ವಿ. ಬಟ್ ಅವಳು ತುಂಬ ಇಷ್ಟಪಟ್ಲು, ತುಂಬ ಖುಷಿಯಿಂದ ಹಾಕ್ಕೊಂಡ್ಳು. ಸೊ ಅರ್ಶಿನದ ಕಾಲ್ಗೆ ಗೆಜ್ಜೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು.
ಇದು ಪ್ರಕಾಶ್ ಅವ್ರ ಮೊದಲನೇ ಅಕ್ಕ. ಸೊ ಅವರು ಅವಳಿಗೆ ಡ್ರೆಸ್ನ ಗಿಫ್ಟ್ ಮಾಡಿದ್ರು. ಇವತ್ತು ಅವಳಿಗೆ ಶಾಸ್ತ್ರಕ್ಕೆ ಬಟ್ಟೆ ಅಂದರೆ ಸೀರೆ ಉಡ್ಸೋದು ಬೇಡ, ಚಿಕ್ಕವಳಲ್ವಾ, ಸೊ ಡ್ರೆಸ್ಸೇ ಹಾಕೋಣ ಅಂತಲೇ ಅಂದ್ಕೊಂಡಿದ್ದು. ಬಟ್ ನಾವು ನೆನ್ನೆ ತಂದಿದ್ದ ಡ್ರೆಸ್ಸು ನೇರಳೆ ಕಲರ್ ಡ್ರೆಸ್ಸು, ಅದಕ್ಕೆ ವೈಟ್ ಫ್ರಾಕ್ ಟೈಪ್ ಇತ್ತು. ಅದೇನೋ ಈ ಶಾಸ್ತ್ರಗಳಿಗೆ ಹಸಿರು ಬಣ್ಣದ್ದೇ ಹಾಕಬೇಕಂತೆ. ನಮಗದು ಗೊತ್ತಿರಲಿಲ್ಲ. ಮನೆಗೆ ಬಂದಮೇಲೆ ಆ ಡ್ರೆಸ್ ಹಾಕೋದು ಬೇಡ ಶಾಸ್ತ್ರಕ್ಕೆ, ಸೊ ಹಸಿರು ಸೀರೆ ಏನಾದರೂ ಉಡ್ಸೋಣ ಅಂತ ಅಂದರು. ಸೊ ಸಡನ್ನಾಗಿ ನಾವು ಕೂಡ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಸೀರೆನೇ ಉಡ್ಸಿದ್ವಿ, ಹಸಿರು ಸೀರೆ. ಇಲ್ಲಿ ನೋಡಿ, ಆಂಟಿ ಮಗಳಿಗೆ ಒಡವೆ ಹಾಕ್ತಾ ಇದ್ರು. ಸೊ ನನ್ನ ಮಗನ ಮದುವೆ ಮಾಡ್ಕೊ, ಎಲ್ಲ ಒಡವೆನೂ ನಿನಗೆ ಕೊಟ್ಬಿಡ್ತೀನಿ, ನನ್ನ ಮನೆ ಸೊಸೆ ಆಗ್ಬಾ ಅಂತೆಲ್ಲ ರೇಗಿಸ್ತಾ ಇದ್ರು. ಅವ್ರಿಗಿಬ್ರು ಗಂಡು ಮಕ್ಕಳು. ಸೊ ಸುಮ್ಮನೆ ಹಾಗೆ ಇವತ್ತು ಎಲ್ಲರೂ ಸಮೃದ್ಧಿಗೆ ತುಂಬಾ ಕಾಲಿದ್ರು. ಶಾಸ್ತ್ರ ಮಾಡಿದ್ವಿ ನಾವು. ಬಂಗಾರ ಹಿಂಗ್ ಓಕೆ ಇಲ್ಲ, ನಕ್ ಬಿಡೋದಿಲ್ಲ, ನೀ ನಕ್ ಬಿಟ್ರೆ ಹೆಂಗೆ. ಇದು 5ನೇ ದಿನದ ಶಾಸ್ತ್ರ. ಮನೆ ಮಟ್ಟಕ್ಕೆ ಮಾಡ್ಕೊಳ್ಳೋದು ಮತ್ತು ಬರೀ 5 ಜನ ಮುತ್ತೈದೆಯರನ್ನ ಕರೆದು ಮಾಡೋದು. ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಎಲ್ಲ ಸಿಂಪಲ್ ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಾಯಿತು, ತುಂಬ ಶಾಸ್ತ್ರೋಕ್ತವಾಗೂ ಆಯಿತು. ಒಂಥರ ನಾವು ಏನು ಪ್ರೀ ಪ್ಲ್ಯಾನ್ ಇಲ್ದೇನೆ ಇಷ್ಟೆಲ್ಲ ಮಾಡಿದ್ದು ಇಷ್ಟು ಚೆನ್ನಾಗಾಗಿತ್ತು. ತುಂಬ ಖುಷಿ ಅಂತ ಅನ್ನಿಸ್ತು. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಮನೆಯನ್ನು ಬೆಳಗುತ್ತ ಸಿರಿದೇವಿಯೇ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಸೀರೆ ಉಡ್ಸಿದ ತಕ್ಷಣ ಸಮೃದ್ಧಿ ಅಂತೂ ಒಳ್ಳೆ ದೊಡ್ಡ ಹುಡುಗಿ ಥರ ಕಾಣಿಸ್ತಾ ಇದ್ಲು. ಎಷ್ಟು ಲಕ್ಷಣ ಬಂದ್ಬಿಡ್ತು ಅಂತ ಅನ್ನಿಸ್ತು ನನಗೆ. ನನ್ನ ಮಗಳಿನ್ನ ಇವಾಗ ಆಡ್ಕೊಂಡು ಫ್ರಾಕ್ ಹಾಕ್ಕೊಂಡು ಓಡಾಡ್ತಾ ಇದ್ದಿದ್ದ ಮಗು ಇವತ್ತು ಇಷ್ಟು ಲಕ್ಷಣವಾಗಿ ಕೂತ್ಕೊಂಡು ಆರತಿ ಮಾಡಿಸ್ಕೊತಾ ಇದ್ದಾಳಲ್ಲ ಅಂತ ಹೇಳಿ ಒಂಥರ ಮನ್ಸಿಗೆ ಸಂತೋಷ ಆಯಿತು. ಮಗಳು ದೊಡ್ಡೋಳಾದ್ಲಲ್ಲ, ಒಂದು ಸ್ವಲ್ಪ ಜವಾಬ್ದಾರಿ ಹೆಚ್ಚುತ್ತಲ್ಲ ಅಂತ ಒಂದು ಕಡೆ ನನಗೆ ಭಯನೂ ಇದೆ. ಬಟ್ ಎಲ್ಲರೂ ಸೇರಿ ನೆಂಟರು ಇಷ್ಟರು ಎಲ್ಲ ಕೂಡಿ ಇಷ್ಟು ಚೆನ್ನಾಗಿ ಅವಳಿಗೆ ಪದ್ಧತಿ ಪ್ರಕಾರ ಎಲ್ಲ ಶಾಸ್ತ್ರಗಳನ್ನ ಮಾಡ್ತಾ ಇರೋದು ತುಂಬ ಖುಷಿ ಆಯಿತು. ಶಾಸ್ತ್ರಕ್ಕೆ ಅಂತ 5 ಜನ ಮುತ್ತೈದೆಯರನ್ನ ಕರೆದಿದ್ವಿ. ಸೊ ಅವ್ರುಗಳು ಎಲ್ಲ ಪ್ರೆಸೆಂಟೇಷನ್ ಗಿಫ್ಟ್ ಅವ್ರು ಏನು ತಂದಿದ್ದಾರೆ ಅದನ್ನೆಲ್ಲ ಕೊಟ್ಟು ಮಗಳಿಗೆ ಆರತಿ ಮಾಡಿ ಆಶೀರ್ವಾದ ಮಾಡಿದ್ರು. ಆಮೇಲೆ ಬಂದಿರೋಂಥ ಎಲ್ಲ ಮುತ್ತೈದೆಯರ್ಗೂನುವೆ ನಾವು ಕೂಡ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ಎಲ್ಲ ಕೊಟ್ವಿ. ಸೊ ನಮ್ಮ ಕಡೆ ಪದ್ಧತಿ ಅಂದರೆ ನಾವು ಅರಿಶಿನ ಕುಂಕುಮ ಕೈ ಕೊಡ್ತೀವಿ. ಬಟ್ ಈ ಕಡೆ ಎಲ್ಲ ನಾವು ಅವ್ರಿಗೆ ಬಂದಿರೋರಿಗೆ ಹಣೆಗೆ ಅರಿಶಿನ ಕುಂಕುಮ ಎಲ್ಲ ನಾವೇ ಹಚ್ತೀವಿ. ಸೊ ಅವರು ನಮಗೆ ಇನ್ ರಿಟರ್ನು ಅರಿಶಿನ ಕುಂಕುಮ ಎಲ್ಲ ಹಚ್ತಾರೆ. ಮತ್ತು ಕುಂಕುಮನ ಬಳೆಗೆ ಮತ್ತು ಮೂಗ್ತಿಗೆ ಎಲ್ಲದಕ್ಕೂ ಇಡ್ತಾರೆ. ಏನೋ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು. ಅಂದರೆ ಬಳೆ, ಮೂಗ್ಬಟ್ಟು ಇವೆಲ್ಲ ಕೂಡ ಮುತ್ತೈದೆತನದ ಸಂಕೇತ ಅಂತ ಹೇಳಿ ಅದಕ್ಕೂ ಕೂಡ ಅರಿಶಿನ ಕುಂಕುಮನ ಇಡ್ತಾರೆ. ಈ ಟೈಮಲ್ಲಿ ಅಂದರೆ ಹೆಣ್ಮಕ್ಳು ಮೈನೇರಿದಾಗ ಮುತ್ತೈದೆಯರಿಗೆಲ್ಲ ನಾವು ಚೆನ್ನಾಗಿ ಕೈ ತುಂಬ ಕೊಡಬೇಕು. ಅರಿಶಿನ ಕುಂಕುಮ, ತಾಂಬೂಲ, ದಕ್ಷಿಣೆ ಇದನ್ನೆಲ್ಲ ಕೊಟ್ಟು ಆಶೀರ್ವಾದ ತಗೋಬೇಕು. ಅವರು ಮನಸ್ಫೂರ್ತಿಯಾಗಿ ಹರಸಿದಷ್ಟುನುವೆ ಮಕ್ಕಳಿಗೆ ಇದು ತುಂಬ ಒಳ್ಳೆಯದು. ಮುತ್ತೈದೆ ಅಂತ ಅಂದರೆ ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ತಾರಲ್ವ. ಸೊ ಮುತ್ತೈದೆಯರನ್ನ ಕರೆದು ಅವ್ರಿಗೆ ತಾಂಬೂಲ, ದಕ್ಷಿಣೆ ಎಲ್ಲ ಕೊಟ್ಟು ಅವ್ರಿಗೆ ಆಶೀರ್ವಾದ ತಗೊಳ್ಳೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ಮನೆಗೂ ಕೂಡ ತುಂಬಾ ಒಳ್ಳೆಯದು, ಮಕ್ಕಳಿಗೂ ಅಷ್ಟೇನೆ ತುಂಬ ಒಳ್ಳೆಯದಾಗತ್ತೆ. ಬೆಳಗಿರೆ ಪುಸ್ತಕಾಲ ಪಿಡಿದು ಇರುವ ಶಕ್ತಿ ರೂಪೆಗೆ, ಹಾರ ಪದಕವು ನಿರಾಜಿ ಸೀರೆಯು, ಆನೆ ಮೇಲೆ ಏರಿ ಬರುವ ವಾರಿ ಜಾಕ್ಷಿಗೆ. ಎಲ್ಲರೂ ಆಶೀರ್ವಾದ ಮಾಡಾದ್ಮೇಲೆ ನಾನು ನಮ್ಮ ಮನೆಯವರು ಕೂಡ ಅವಳಿಗೆ ಆರತಿ ಮಾಡಿ ಆಶೀರ್ವಾದ ಮಾಡಿದ್ವಿ. ನಮ್ಮಿಬ್ರಿಗೂನುವೆ ಮಗಳಿನ್ನ ತುಂಬ ಚಿಕ್ಕವಳು ಅಂತಲೇ ಅನಿಸುತ್ತೆ. ಅವಳಿಗೆ ಯಾವಾಗಲೂ ನಾವು ಗೊಂಬೆಗಳು, ಆಟ ಸಾಮಾನು ಇಂಥದ್ದೇ ತಂದುಕೊಡ್ತಾ ಇರೋದು. ಎಷ್ಟು ಬೇಗ ನನ್ನ ಮಗಳಿಗೆ ಆರತಿ ಮಾಡೋ ಹಾಗಾಯ್ತಪ್ಪ, ಇಷ್ಟು ಬೇಗ ನನ್ನ ಮಗಳು ದೊಡ್ಡೋಳಾದ್ಲ ಅಂತ ಅನ್ನಿಸ್ತಿತ್ತು ನನಗೆ. ಆರತಿ ಎಲ್ಲ ಆದಮೇಲೆ ಮಗಳ ಕೈಯಲ್ಲಿ ಒಂದು ಪೂಜೆ ಮಾಡಿಸೋದಿತ್ತು. ನಾನು ನೆನ್ನೆ ಹೇಳಿದ್ನಲ್ಲ, ಅವಳು ದೊಡ್ಡೋಳಾಗಿರೋ ಅಂಥ ಟೈಮ್ನ ಕೇಳ್ಕೊಂಬಂದಾಗ ಒಂದು ಸಣ್ಣ ಶಾಂತಿ ಮಾಡಿಸಿ ಅಂತ ಹೇಳಿದರು. ಸೊ ಅದಕ್ಕೇನೆ ನಾನು ಪೂಜೆ ಮಾಡಿಸ್ತಾ ಇದ್ದೆ. ಗಣಪತಿ ಪೂಜೆನ ಮಾಡಿ ಒಂದು ಹಿತ್ತಾಳೆ ಪಾತ್ರೆನಲ್ಲಿ ಸ್ವಲ್ಪ ಗೋಧಿನ ಇಟ್ಟು ಅದ್ರ ಮೇಲೆ ದಕ್ಷಿಣೆ ಮತ್ತು ಕೆಂಪು ವಸ್ತ್ರನ ಇಟ್ಟು ಅದನ್ನು ದಾನ ಕೊಡಬೇಕು ಅಂತ ಹೇಳಿದರು. ಅದರದ್ದೇನೆ ಪೂಜೆ ಎಲ್ಲ ಅವಳ ಕೈಯಲ್ಲೇನೆ ಮಾಡಿಸಿ ಏನೂ ತೊಂದರೆ ಆಗದೆ ಇರಲಿ ಅಂತ ಹೇಳಿ ದೇವ್ರನ್ನ ಬೇಡ್ಕೊಂಡು ಅದನ್ನು ಪೂಜೆ ಮಾಡಿ ದಾನ ಕೊಟ್ವಿ. सिद्धि बुद्धि प्रदे देवी भक्ति मुक्ति प्रदायिने मंत्रमूर्ते सदा देवी महालक्ष्मी नमोस्तुते आद्यंतर हिते देवी आदिशक्ति महेश्वरी योगज्ञे योग संभूते महालक्ष्मी नमोस्तुते स्थूल सूक्ष्म महारौद्रे महाशक्तिर्महोदरे महापापहरे देवी महालक्ष्मी नमोस्तुते सर्वज्ञे सर्ववरदे सर्वदुष्टभयंकरी सर्वदुःखहरे देवी महालक्ष्मी नमोस्तुते
रत्नाभूषणं धरणीगर्भसंभूतं विद्युत्कान्ति समप्रभं कुमारं शक्तिहस्तं च मङ्गलं प्रणमाम्यहं प्रियङ्गुकलिकाश्यामं रूपेण प्रतिमं बुधं सौम्यं सौम्यगुणोपेतं तं बुधं प्रणमाम्यहं देवनाञ्च ऋषीणाञ्च गुरुकाञ्चनसन्निभं बुद्धि ಮೊದಲು ಗಣಪತಿ ಪೂಜೆ ಮಾಡಿಸಿ ಆಮೇಲೆ ಮನೆ ದೇವ್ರ ಪೂಜೆ ಮಾಡಿಸಿ ಶ್ಲೋಕ ಹೇಳಿಬಿಟ್ಟು ಅದಾದಮೇಲೆ ನವಗ್ರಹ ಶ್ಲೋಕ ಹೇಳಿ ಪೂಜೆನ ಮಾಡಿಸಿದೆ. ಸೊ ಎಲ್ಲ ಆದಮೇಲೆ ಹಾಲು ಮತ್ತು ಒಂದು ಸ್ವಲ್ಪ ಬೆಲ್ಲನ ಇಟ್ಟು ಅದಕ್ಕೆ ನೈವೇದ್ಯ ಅಂತ ಹೇಳಿ ಮಾಡಿ ನೈವೇದ್ಯ ಮಾಡಿದಂಥ ಹಾಲು ಬೆಲ್ಲನ ನಾನು ನನ್ನ ಮಗಳು ಪ್ರಸಾದ ಆಗಿ ತಗೋಬೇಕು ಅಂತ ಹೇಳಿದರು. ಸೊ ಎಲ್ಲ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಿಕೊಂಡು ಪೂಜೆನೂ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲ ಶಾಸ್ತ್ರಗಳು ಮುಗಿಸಿ ಮತ್ತು ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಎಲ್ಲ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನ 1-1:30 ಗಂಟೆ ಆಯಿತು. ಆಮೇಲೆ ನಾವು ಅಡುಗೆ ಸ್ಟಾರ್ಟ್ ಮಾಡಿ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡೋ ಅಷ್ಟೊತ್ತಿಗೆ ಅವತ್ತು ಮಧ್ಯಾಹ್ನ 3 ಗಂಟೆ ಮೇಲೆ ಆಗಿಬಿಟ್ಟಿತ್ತು. ಪ್ರಕಾಶ್ ಅಕ್ಕಂದ್ರಿಗೆ ಅಂದರೆ ಸೋದರತ್ತೆದಿರು ಆಗ್ತಾರಲ್ಲ, ಸೊ ಅದಕ್ಕೆ ಮಾತ್ರ ಸಮೃದ್ಧಿ ಕೈಯಲ್ಲೇನೆ ಇದನ್ನೆಲ್ಲ ತಾಂಬೂಲ ಎಲ್ಲ ಕೊಡಿಸಿ ಆಶೀರ್ವಾದ ತಗೋ ಅಂತ ಹೇಳಿ ಅವಳಿಗೆ ನಮಸ್ಕಾರ ಎಲ್ಲ ಮಾಡಿಸಿದ್ದೆ. ಒಳ್ಳೇದಲ್ವಾ, ಎಲ್ಲ ದೊಡ್ಡವ್ರ ಕಾಲ್ಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋದು. ಸೊ ಎಲ್ಲರ ಕಾಲ್ಗೂ ಅವಳು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ಲು. ತುಂಬ ಚೆನ್ನಾಗಾಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಒಳ್ಳೆ ರೀತಿಯಲ್ಲಿ ತುಂಬ ಸಂಪ್ರದಾಯಬದ್ಧವಾಗಿ ತುಂಬ ಚೆನ್ನಾಗಿ ಎಲ್ಲ ಕಾರ್ಯಗಳು ನಡೀತು. ಎಲ್ಲ ಮುಗಿಸಿ ಕೊನೆಗೆ ದೃಷ್ಟಿ ಪರಿಹಾರ ಆಗಲಿ ಅಂತ ಹೇಳಿ ಕೆಂಪಾರತಿನೂ ಮಾಡಿ ಅವಳಿಗೂನು ಎಲ್ಲ ಆರತಿನ ಇಟ್ಟು ಪ್ರೋಗ್ರಾಮ್ನ ಎಂಡ್ ಮಾಡ್ಕೊಂಡ್ವಿ. ಆಮೇಲೆ ಆಂಟಿ ಜಾಮೂನ್ ಮಾಡಿದ್ರು, ವೆರೈಟೀಸ್ ಆಫ್ ಡಿಶಸ್ ಅಡುಗೆ ಮಾಡಿದ್ರು. ಅದನ್ನೆಲ್ಲ ನನಗೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸೊ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ಇಲ್ಲಿ ನೋಡಿ ಎಷ್ಟು ನಗ್ನಗ್ತಾ ಖುಷಿಯಾಗಿದ್ದಾಳೆ ನನ್ನ ಮಗಳು ಅಂತ ಹೇಳಿ. ಇದಾಗಿತ್ತು ಇವತ್ತಿನ ವ್ಲಾಗು. ಇದು 5ನೇ ದಿನದ ಶಾಸ್ತ್ರ. ತುಂಬ ಚೆನ್ನಾಗಾಯಿತು. ಸೊ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.